ನಮಸ್ಕಾರ. ನೋಡ್ರಿ, ರಾಶಿ ಯಾವುದೇ ಆಗಲಿ, ನಕ್ಷತ್ರ ಯಾವುದೇ ಆಗಲಿ, ನಿಮ್ಮದು ಯಾವುದೇ ರಾಶಿ ಆಗಲಿ, ಯಾವುದೇ ನಕ್ಷತ್ರ ಆಗಲಿ, ಯಾವುದೇ ಪಾದ ಆಗಲಿ, ಯಾವುದೇ ತಿಥಿ ಆಗಲಿ, ಯಾವುದೇ ಯೋಗ ಕರಣ ಆಗಲಿ, ಬಟ್ ಲಗ್ನ ಮಾತ್ರ ಈ ಲಗ್ನ ಆಗಿರಬೇಕು. ಸಿಂಹ ಲಗ್ನದಲ್ಲಿ ಹುಟ್ಟುಬಿಟ್ಟು ಎರಡನೇ ಮನೆ ಅಧಿಪತಿ ಬುಧ ಮಿಥುನ ರಾಶಿಯಲ್ಲಿ 11ನೇ ಮನೆಯಲ್ಲಿರಬೇಕು. ಅಥವಾ ಕುಂಭ ಲಗ್ನದಲ್ಲಿ ಜನಿಸಿ ಎರಡನೇ ಮನೆ ಅಧಿಪತಿ ಗುರು ಧನುರ್ ರಾಶಿಯಲ್ಲಿ 11ನೇ ಮನೆಯಲ್ಲಿ ಕುಂತಿರಬೇಕು. ಇನ್ನು ಅಥವಾ ಧನುರ್ ಲಗ್ನನೇ ಆಗಿ ಎರಡನೇ ಮನೆ ಅಧಿಪತಿ ಶನಿ ತುಲಾ ರಾಶಿಯಲ್ಲಿ ಹುಚ್ಚವಾಗಿರಬೇಕು, 11ನೇ ಮನೆಯಲ್ಲಿರಬೇಕು. ಈ ರೀತಿ ಇದ್ದು ನಿಮ್ಮ ಜಾತಕ ಈ ಒಂದು ಗ್ರಹದ ದಶಾ ನಡೀತಪ್ಪ ಅಂತಂದರೆ ಖಂಡಿತವಾಗ್ಲೂ ದುಡ್ಡಿನ ಸುರಿಮಳೆ ಗ್ಯಾರಂಟಿ. ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ಖಂಡಿತವಾಗ್ಲೂ ಪ್ರಾಪ್ತಿಯಾಗುತ್ತೆ. ಉದ್ಯೋಗದಿಂದ, ನೀವು ಮಾಡೋ ವ್ಯಾಪಾರ ಬಿಸ್ನೆಸ್ಸಿಂದ, ಅನ್ಯ ಮೂಲಗಳಿಂದ, ಅಗ್ರಿಕಲ್ಚರಿಂದ, ಯಾವುದೇ ಥರ ಕೆಲಸ ಮಾಡಿ, ಉದ್ಯೋಗ ಮಾಡಿ, ಬಿಸ್ನೆಸ್ ಮಾಡಿ, ವ್ಯಾಪಾರ ಮಾಡಿ, ಈ ಒಂದು ಅಧಿಪತಿಗಳ ಮನೆ ದಶಾ ನಡೀತು ಅಂದರೆ ಗ್ಯಾರಂಟಿ ನೀವು ಲಕ್ಷಾಧಿಪತಿಗಳೇ, ತಿಳ್ಕೊಂಬಿಡಿ. ಅದು ಬಿಟ್ಟು ನಿಮಗೇನನ್ನ 1ನೇ ಮನೆ, 3ನೇ ಮನೆ, 5ನೇ ಮನೆ, 8ನೇ ಮನೆ, 12ನೇ ಮನೆ ಗ್ರಹದ ದಶಾ ನಡೀತು ಅಂತ ಅಂದರೆ ಎಸ್ಪೆಷಲಿ ದಶದಲ್ಲಿ ಈ ಕಾಂಬಿನೇಷನ್ಸ್ ಬಂದುಬಿಟ್ರೆ 1, 3, 5, 8, 12 ಬಂದುಬಿಟ್ರೆ ಲಾಸ್. ಬಂಗಾರ ಅಡ ಇಟ್ಬಿಡ್ತೀರಾ, ಸೈಟು ಮನೆ ಭೂಮಿ ಮಾರ್ಕೊಂಬಿಡ್ತೀರಾ. ದುಡ್ಡಿನ ವಿಚಾರದಲ್ಲಿ ತುಂಬ ಲಾಸ್ ಆಗಿಬಿಡುತ್ತೆ. ಹಣಕಾಸಿನ ತೊಂದರೆಗಳು, ಸಾಲಬಾಧೆ ತೊಂದರೆಗಳು, ಮತ್ತು ಕೈ ಸಾಲಗಳು ಮಾಡ್ಕೊಂಬಿಡ್ತೀರಾ, ಬ್ಯಾಂಕ್ ಲೋನುಗಳು ಸಾಲ ಮಾಡ್ಕೊಂಬಿಡ್ತೀರಾ, ಸ್ಕೂಟ್ರು ಕಾರು ಎಲ್ಲ ಮಾರ್ಕಣ ಪರಿಸ್ಥಿತಿಗಳು ಬಂದ್ಬಿಡುತ್ತೆ. ಕೆಲಸದಿಂದ ಸಸ್ಪೆಂಡ್ ಆಗಿ ಉದ್ಯೋಗದಿಂದ ಉದ್ಯೋಗ ಕಳ್ಕೊಂಡು ಮನೆ ಕೂತ್ಕೊಂಡ್ಬಿಡ್ತೀರಾ. ವ್ಯಾಪಾರ ಅಂತೂ ಫುಲ್ಲು ಲಾಸ್. ಮಾರಾಟ ಮಾಡೋ ಪರಿಸ್ಥಿತಿಗಳು ಬಂದುಬಿಡ್ತೀರಾ. ಇಂಟ್ರೆಸ್ಟ್ ಕೊಡ್ತೀರಾ, ಪ್ರತಿದಿನ ಇಂಟ್ರೆಸ್ಟ್ ಕಟ್ಟಿ ಸಾಕಾಗ್ಬಿಡುತ್ತೆ ಈ ಕಾಂಬಿನೇಷನ್ಸ್ ಬಂದರೆ. ಅದಕ್ಕೋಸ್ಕರ ಜಾತಕ ಭಾಳ ಇಂಪಾರ್ಟೆಂಟು. ಜಾತಕ ನೋಡಿದರೆ, ದಶಾಭುಕ್ತಿ ನೋಡಿದರೆ ಸಾಕು, ದುಡ್ಡೈತೆ ದುಡ್ಡಿಲ್ಲ ಗೊತ್ತಾಗ್ಬಿಡುತ್ತೆ. ದುಡ್ಡು ಬರಬೇಕು ಅಂದರೆ 2ನೇ ಮನೆ, 6ನೇ ಮನೆ, 7ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ ಬಂದಿದ್ದರೆ ಮಾತ್ರ ದುಡ್ಡಿನ ಸುರಿಮಳೆ, ತಿಳ್ಕೊಳ್ಳಿ. ಇಲ್ಲ ಅಂದರೆ ತಿಪ್ಪುರ್ಲಾಗ ಹೊಡೆದು ಕಷ್ಟಪಟ್ಟು ಬೆಳಗ್ಗಿಂದ ರಾತ್ರಿವರೆಗೂ ಹಗಲು ರಾತ್ರಿ ದುಡಿದ್ರೂ ದುಡ್ಡು ಬರಲ್ಲ. ನಮಸ್ಕಾರ.